ನಿಮ್ಗೆ ಡಯಾಬಿಟಿಸ್ ಇದೆಯಾ? ಬಿಳಿ ಸಕ್ಕರೆ ಬಿಟ್ಟು ಬೆಲ್ಲ ಅಥವಾ ಜೇನುತುಪ್ಪ ತಿಂದ್ರೆ ಸೇಫ್, ಅದರಿಂದ ಶುಗರ್ ಏರಲ್ಲ ಅಂತ ಅನ್ಕೊಂಡಿದೀರಾ? ಹಾಗಿದ್ರೆ ಈ ವಿಡಿಯೋ ಖಂಡಿತ ನಿಮ್ಗೇನೆ. ತುಂಬಾ ಜನ ಏನ್ ಅನ್ಕೊಳ್ತಾರೆ ಅಂದ್ರೆ ಸಕ್ಕರೆ ತಿಂದ್ರೆ ಮಾತ್ರ ಶುಗರ್ ಲೆವೆಲ್ ಜಾಸ್ತಿ ಆಗತ್ತೆ, ಆದ್ರೆ ಬೆಲ್ಲ ಜೇನುತುಪ್ಪ ಎಲ್ಲ ನ್ಯಾಚುರಲ್, ಅದರಿಂದ ಏನೂ ಆಗಲ್ಲ ಅಂತ ಅನ್ಕೊಳ್ತಾರೆ. ಇದೇ ಕಾರಣ ಟೀ, ಕಾಫಿ ಇಲ್ಲ ಸ್ವೀಟ್ಸ್ಗೆ ಬೆಲ್ಲ ಹಾಕೊಂಡು ತಿಂತಾರೆ. ಆದ್ರೆ ನಿಜ ಏನಪ್ಪಾ ಅಂದ್ರೆ ಇದು ಶುಗರ್ ಪೇಷಂಟ್ಸ್ಗೆ ಒಂದು ದೊಡ್ಡ ಟ್ರ್ಯಾಪ್. ನೀವು ತಿಂದ ಮೇಲೆ ನಿಮ್ ದೇಹಕ್ಕೆ ಸಕ್ಕರೆ, ಬೆಲ್ಲ, ಜೇನುತುಪ್ಪ ಮೂರನ್ನು ಒಂದೇ ಥರನೇ ಎಫೆಕ್ಟ್ ಮಾಡುತ್ತೆ. ಸೈಂಟಿಫಿಕ್ ಆಗಿ ನೋಡಿದ್ರೆ ಸಕ್ಕರೆ, ಬೆಲ್ಲ, ಜೇನುತುಪ್ಪ ಈ ಮೂರರಲ್ಲೂ ಇರೋದು ಆಲ್ಮೋಸ್ಟ್ ಸೇಮ್ ಕ್ಯಾಲೋರೀಸ್. ಇವು ಮೂರರಲ್ಲಿ ನೀವು ಏನೇ ತಿಂದ್ರೂ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗಿ ಶುಗರ್ ಲೆವೆಲ್ ಒಂದೇ ಸಮ ಜಾಸ್ತಿ ಮಾಡುತ್ತೆ. ಬೆಲ್ಲದಲ್ಲಿ ಸ್ವಲ್ಪ ಐರನ್ ಇರಬಹುದು, ಜೇನುತುಪ್ಪದಲ್ಲಿ ಸ್ವಲ್ಪ ಆಂಟಿ ಆಕ್ಸಿಡೆಂಟ್ಸ್ ಇರಬಹುದು ನಿಜ, ಆದ್ರೆ ಅದಕ್ಕೋಸ್ಕರ ನಿಮ್ಮ ಶುಗರ್ ಲೆವೆಲ್ ನ ಶೂಟ್ ಅಪ್ ಮಾಡ್ಕೊಳ್ಳೋದು ತಪ್ಪು. ಶುಗರ್ ಕಂಟ್ರೋಲ್ಗೆ ಬರಬೇಕು ಅಂದ್ರೆ ಈ ಮೂರನ್ನು ಅವಾಯ್ಡ್ ಮಾಡಬೇಕು. ಸಕ್ಕರೆಗೆ ಆಪ್ಷನ್ ಬೆಲ್ಲ ಅಥವಾ ಜೇನುತುಪ್ಪ ಖಂಡಿತ ಅಲ್ಲ. ಈ ಮೂರನ್ನು ಆದಷ್ಟು ಕಡಿಮೆ ಮಾಡಿ. ಇದೇ ತರ ಕನ್ಫ್ಯೂಸ್ ಮಾಡ್ಕೊಳ್ಳೋ ವಿಷಯದ ಬಗ್ಗೆ ಕರೆಕ್ಟ್ ಮೆಡಿಕಲ್ ಇನ್ಫಾರ್ಮೇಶನ್ಗಾಗಿ ನಿಮ್ಮ ಡಾಕ್ಟರ್ ಶ್ರೀಹರಿನ ಈಗಲೇ ಫಾಲೋ ಮಾಡಿ.